ಹಾಯ್ ಹಲೋ ನಮಸ್ಕಾರ. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಟೈಮು 8:20 8:30 ಟ್ರೈನ್ ಇದೆ. ಆ, ನಮ್ಮ ಅಕ್ಕ ಓಡ್ತಿದ್ದಾರೆ. ಆ, ನಮ್ಮ ಅಪ್ಪ ಅಮ್ಮ ಬೇಕು ಅಂತ ಸ್ಲೋ ಆಗಿ ಬರ್ತಿದ್ದಾರೆ, ಯಾಕಂದ್ರೆ ನಮ್ಮ ಅಕ್ಕ ಅವಾಗ್ಲಿಂದ ರೆಡಿ ಆಗಕ್ಕೆ ಹೇಳಿದ್ರು, ಲೇಟ್ ಮಾಡಿದ್ರು. ಸೊ ಈ ಕಡೆ ನಮ್ಮ ಅಕ್ಕ ಉರ್ಕೊಂಡಿದ್ದಾರೆ, ಆ ಕಡೆ ನಮ್ಮ ಅಪ್ಪ ಅಮ್ಮ ಇರಿಟೇಟ್ ಆಗಿದ್ದಾರೆ. 3 ಜನರ ಮಧ್ಯೆ ಸಿಕ್ಕಾಕೊಂಡು ನಾನು ಇದ್ದೀನಿ. ಸೊ ನೋಡೋಣ ಟ್ರೈನ್ ಸಿಗುತ್ತೋ ಇಲ್ವೋ ನೋಡೋಣ. ಯಾರ್ಕ್ ಸಿಟಿಗೆ ಹೋಗ್ತಿದ್ದೀವಿ. ಸಿ ಯು. ನಾವು ರೈಲ್ವೆ ಸ್ಟೇಷನ್ ಬಂದ್ವಿ, ಬಟ್ ಇಲ್ಲಿ ಸ್ವಲ್ಪ ಚೆಕ್ ಇನ್ ಎಲ್ಲ ಆಗಬೇಕು. ನಮ್ಮ ಅಪ್ಪ ಅಮ್ಮ ಇನ್ನ ತುಂಬಾ ಹಿಂದೆ ಬರ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಕ್ಯಾಮ್ರಾ ಚಾರ್ಜರ್ ಮಿಸ್ ಆಗೋಗಿದೆ ಎಲ್ಲೋ. ಗೈಸ್, ಸೊ ಇದು ಟ್ರೈನ್ ಸಿಕ್ತು, ಟ್ರೈನಲ್ಲೇ ಇದ್ದೀವಿ ನಾವು. ಇಲ್ಲಿ ನೋಡ್ಬೋದು ಒಂದು ಸಣ್ಣ ಹೀಟೆಡ್ ಆರ್ಗ್ಯುಮೆಂಟ್ ನಂತರ ಇವಾಗ ಎಲ್ಲರೂ ಕೂಲ್ ಆಗಿದ್ದಾರೆ. ಇಲ್ಲಿ ಹಿಂದೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಸೊ ನಾನು ಸ್ವಲ್ಪ ಚಿಲ್ಲಾಗಿದ್ದೀನಿ ಅಂತ ನಮ್ಮ ಅಕ್ಕ ನನ್ನ ಮೇಲೆ ದರ್ಬಾರ್ ಮಾಡ್ತಿದ್ದಾರೆ. ಸೊ ನಾವು ಟ್ರೈನ್ ಚೇಂಜ್ ಮಾಡ್ಬೇಕಿತ್ತು, ಇಳ್ಕೊಂಡ್ವಿ ಇವಾಗ. ಇನ್ನೊಂದು ಟ್ರೈನ್ಗೆ ಇನ್ನ 10 ಮಿನಿಟ್ಸ್ ಇದೆ, ಹೋಗ್ತಾ ಇದೀವಿ. ಇನ್ನ ಇದಾದ್ಮೇಲೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ರೈಲ್ವೆ ಸ್ಟೇಷನ್ಸ್ ಎಲ್ಲ ತುಂಬಾ ಕ್ಲೀನ್ ಇದೆ. ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಗಿಂತ 100ರಷ್ಟು 1000ರಷ್ಟು ಕ್ಲೀನ್ ಆಗಿದೆ. ಸೊ ಅದೊಂದು ಖುಷಿ ಪಡೋ ವಿಷಯ. ಎಲ್ಲ ಸ್ಟ್ರೀಟ್ಸು ಎಲ್ಲಾನು ಅಷ್ಟೇ ತುಂಬಾ 10 ಮೀಟರ್ಸ್ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ತುಂಬಾ ಹೈಜೀನಿಕ್ ಆಗಿದೆ ಪ್ಲೇಸಸ್. ಗೈಸ್, ಸೊ ಟ್ರೈನ್ ಬಂದ್ಬಿಟ್ಟು ಈ ತರ ಇದೆ. ನಮ್ಮ ವಂದೇ ಭಾರತ್ ಇದೆಯಲ್ಲ, ಅದೇ ತರ ಸಿಮಿಲರ್ ಆಗಿದೆ. ಮತ್ತೆ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು ಮ್ಯಾಂಚೆಸ್ಟರ್ ಇಂದ ಇದಕ್ಕೆ ಎಲ್ಲಿಗೆ ಯಾರ್ಕ್ಗೆ 24 ಪೌಂಡ್ಸ್ ಆಯ್ತು ಒಬ್ಬರಿಗೆ. ಸೊ ಕನೆಕ್ಟಿಂಗ್ ಅದು 3 ಟ್ರೈನ್ಸ್ ಚೇಂಜ್ ಮಾಡಬೇಕಿತ್ತು, ಬಟ್ ಡೈರೆಕ್ಟ್ ಇನ್ನ ಜಾಸ್ತಿ ಇರುತ್ತೆ. ಆ್ಯಂಡ್ ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಪ್ರೀ ಬುಕ್ ಮಾಡಬೇಕಿತ್ತು. ಸೊ ಆ ಥರ ಸೇಮ್ ನಮ್ದು ವಂದೇ ಭಾರತ್ ಹೆಂಗಿದೆಯೋ ಅದೇ ಥರ ಈ ಟ್ರೈನ್ಸ್ ಇದೆ ಇಲ್ಲಿ. ಗೈಸ್, ಸೊ ಫೈನಲಿ ನಾವು ಯಾರ್ಕ್ ಸಿಟಿಗೆ ರೀಚ್ ಆಗಿದ್ದೀವಿ. ಯಾರ್ಕ್ ಸಿಟಿ ಬಂದ್ಬಿಟ್ಟು ನಾರ್ದರ್ನ್ ಇಂಗ್ಲೆಂಡ್ ಅಲ್ಲಿ ಲೊಕೇಟ್ ಆಗಿರೋದು. ಮತ್ತೆ ಇಲ್ಲಿ ತುಂಬಾ ಫೇಮಸ್ ಪ್ಲೇಸಸ್ ಇದೆ. ಒನ್ ಆಫ್ ದೆಮ್ ಇಸ್ ದ ಯಾರ್ಕ್ ಮಿನಿಸ್ಟರ್. ಅದು ಬಂದ್ಬಿಟ್ಟು ಆಲ್ಮೋಸ್ಟ್ 200 years ಓಲ್ಡ್ ಕೆಥಿಡ್ರಲ್ಲು. ಸೊ ಅದರ ಟವರ್ ಬಂದ್ಬಿಟ್ಟು ಆಲ್ಮೋಸ್ಟ್ 72 feet ಏನೋ ಇದೆ. ಆ್ಯಂಡ್ ತುಂಬಾ ಆಲ್ಮೋಸ್ಟ್ 128 ಸ್ಟೇನ್ಡ್ ಗ್ಲಾಸ್ ಇಂದ ಮಾಡಿರೋದು. ಮತ್ತೆ ದ ಗ್ರೇಟ್ ಈಸ್ಟ್ ವಿಂಡೋ ತುಂಬಾ ಫೇಮಸ್, ಅದು ಸ್ಟೇನ್ಡ್ ಗ್ಲಾಸ್ ಇಂದ ಮತ್ತೆ ಮಾಡಿರೋದು. ಸೊ ನಾನು ಒಳಗಡೆ ಹೋಗಿ ತೋರಿಸ್ತೀನಿ ಎಲ್ಲ. ನೀವು ನೋಡ್ತಿರ್ಬೋದು, ಇದೇ ಯಾರ್ಕ್ ಸಿಟಿ, ಇದು ಮಿನಿ ಮ್ಯಾಪ್. ಇದು ಬಂದ್ಬಿಟ್ಟು ಕೆಥಿಡ್ರಲ್ಲು ಕ್ಲೋಸ್ ಆಗಿದೆ ಇವಾಗ ಸದ್ಯಕ್ಕೆ. ಯಾಕೋ ನಿನ್ನೆನೂ ಹೋಗಕ್ಕಾಗಿಲ್ಲ ಮ್ಯಾಂಚೆಸ್ಟರ್ ಕೆಥಿಡ್ರಲ್ಗೆ. ಇವತ್ತು ಇದಕ್ಕೂ ಹೋಗಕ್ಕಾಗಿಲ್ಲ. ಸೈಡಾಗಿ ಬಂದಿದ್ದೀವಿ. ಪಾರ್ಕ್ ಇದೆ ಇಲ್ಲಿ, ಈ ತರ ಇದೆ. ನಾವಿದೀವಿ ಜಾನ್ ಗಾಡ್ರಿಕ್ ಅನ್ನೋ ಫೇಮಸ್ ಆಸ್ಟ್ರೋನಮರ್ ಮನೆ ಮುಂದೆ. ಇವರು ದ ವೇರಿಯಬಲ್ ಸ್ಟಾರ್ಸ್ ನ ಕಂಡಿಡ್ತಿದ್ದು. ಇದು ನಮ್ಮ ಬ್ರೇಕ್ಫಾಸ್ಟ್, ವೆಜ್ ಕತ್ಸುನ ಏನದು.
ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ನೋಡೋಕ್ಕೆ ಬೇರೆ ಥರ ಇದೆ. ಫ್ಲೇವರ್ ಸ್ವಲ್ಪ ಇಂಡಿಯನ್ ಫ್ಲೇವರೇ ಬರ್ತಿದೆ, ಬಟ್ ಎಕ್ಸಾಕ್ಟ್ ತುಂಬ ಚೂಯಿ ಇದೆ. ಇದು ಚಿಕನ್ ಹನಿ. ಇದು ಸ್ವೀಟ್ ಆ್ಯಂಡ್ ಟ್ಯಾಂಗಿ ಆಗಿದೆ. ಓವರಾಲ್ 7 out of 10 ಕೊಡ್ತೀನಿ. ನಾವು ಶಾಂಬಲ್ ಮಾರ್ಕೆಟಿಗೆ ಬಂದಿದ್ದೀವಿ. ಬಿಲ್ಡಿಂಗ್ಸ್ ಎಲ್ಲ ತುಂಬ ಯೂನಿಕ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಇದು ಬೇರೆ ಎಲ್ಲ ಕಡೆ ಸಿಗಲ್ಲ, ಲೈಕ್ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಹೋಗ್ತಿದೆ ಆ್ಯಂಡ್ ನಾನು ಚಾರ್ಜರ್ ಕ್ಯಾರಿ ಮಾಡಿಲ್ಲ. ಕ್ಯಾಮ್ರಾ ನೋಡಿದ್ರೆ ಚಾರ್ಜರೇ ಕಳೆದೋಗಿದೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಸರ್ಕಸ್ ನಡೀತಿದೆ. ಸೊ ಗೈಸ್, ನಾವಿದ್ದೀವಿ ಹ್ಯಾರಿ ಪಾಟರ್ ಸ್ಟೋರಲ್ಲಿ. ನನ್ನ ಫೇವ್ರೆಟ್ ಐ ಥಿಂಕ್ ಡಯಾಗನಲಿ was shot here only, like Harry Potterದು. So the shop that must not be named. So ಇಲ್ಲಿ ಮೋಸ್ಟ್ಲಿ ಹ್ಯಾರಿ ಪಾಟರ್ ಥೀಮ್ಡೇ ಇದೆ, ಬ್ರೂಮ್ ಸ್ಟಿಕ್ಸು, ವಾಂಡ್ಸು ಎಲ್ಲ. ಸೊ ಬನ್ನಿ ನೋಡೋಣ. ಇಲ್ಲಿ ತುಂಬ ವಾಂಡ್ಸ್ ಎಲ್ಲ ಇದೆ. ನಂಗೆ ತುಂಬ ಬೇಕು ಅನಿಸ್ತಿದೆ, ಬಟ್ ತುಂಬ ಕಾಸ್ಟ್ಲಿ ಇದೆ. ಒಂದೊಂದು ಆಲ್ಮೋಸ್ಟ್ 2,500 ಆ ಥರ ಇದೆ. ಇದು ಫುಲ್ಲು ಹ್ಯಾರಿ ಪಾಟರ್ ಸ್ಟೋರ್ ಇರೋದು. ಸೊ ನಾವು ಶಾಂಬಲ್ ಮಾರ್ಕೆಟ್ ಸ್ಟ್ರೀಟಲ್ಲಿದ್ದೀರಿ. ಐಟಮ್ಸ್ ನೋಡ್ತಿದ್ದೇವೆ. ನಾವು ಅಮ್ಮ ಇದ್ಕೊಂಡು ಒಳ್ಳೆ ಶಿವಾಜಿನಗರ್ ಥರ ಇದೆ ಅಂತ ಇದ್ದಾರೆ. ಈ ಮಾರ್ಕೆಟ್ನ ಶಿವಾಜಿನಗರ್ಗೆ ಕಂಪೇರ್ ಮಾಡ್ತಿದ್ದಾರೆ. ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಾಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ ಬುಕ್ಸ್ ಎಲ್ಲ ಇದೆ. ಐ ಥಿಂಕ್ ದೇ ಆರ್ ಲೆದರ್ ಟೈಪ್ ಬುಕ್ಸ್ ಅಂತ. ಯಾರ್ಕ್ ಸಿಟಿ ಸುತ್ತಾಡಿದ್ವಿ, ಫುಲ್ ಸುತ್ತಾಡೋಕ್ಕಾಗಿಲ್ಲ, ಮಳೆ ಶುರು ಆಯಿತು. ಮ್ಯೂಸಿಯಮ್ಮು ಮತ್ತು ಇನ್ನೂ ಒಂದಷ್ಟು ಜಾಗಕ್ಕೆ ಹೋಗಬೇಕಿತ್ತು, ಸೊ ಆಗಿಲ್ಲ. ಕೋಚ್ ಸ್ಟೇಷನ್ ಹುಡ್ಕೊಂಡು ಬರ್ತಿದ್ದೀವಿ, ಸಿಗ್ತಾನೆ ಇಲ್ಲ. ಗೈಸ್, ನಾವು ಮನೆಗೆ ಬಂದ್ವಿ ಫೈನಲಿ. 9 ಗಂಟೆ ಆಗಿದೆ ಇವಾಗ. ಇಲ್ಲಿ ನಮ್ಮ ಅಕ್ಕ ಗಾರ್ಲಿಕ್ ಬ್ರೆಡ್ ತಿಂದರು. ನಮ್ಮಪ್ಪ ನಮ್ಮಮ್ಮ ಟೊಮೆಟೊ ಗೊಜ್ಜು ಮಾಡಿಕೊಂಡು ನಮ್ಮಪ್ಪ ಕುಕ್ ಮಾಡಿದ್ದಿವತ್ತು ಟೊಮೆಟೊ ಗೊಜ್ಜು. ನಮ್ಮ ಅಕ್ಕ ಮನೆಗೇನೋ ಕರ್ಸ್ಕೊಂಡು ಬೇರೆ ಕೆಲಸ ಮಾಡಿಸಿದ್ದೆ ಅಷ್ಟೇ ನಮ್ಮ ಕೈಲಿ, ಅಷ್ಟೇ. ಆಮೇಲೆ ನಾನು ನಮ್ಮ ಕಾಲೇಜಿಗೆ ಸೇರಿದ್ಮೇಲೆ ಲೋಕಲ್ ಆಗ್ಬಿಟ್ಟಿದ್ದೀನಿ ಅಂತ ಕಾಮೆಂಟ್ರಿ ಪಾಸ್ ಮಾಡಿದ್ದಾರೆ. ನಮ್ಮ ಕಾಲೇಜ್ ಹೆಸರನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅಭಿಪ್ರಾಯ ನೀವು ಹೇಳಿ. ಮತ್ತು ಯಾರ್ಕಲ್ಲಿ ಎಲ್ಲ ಜಾಗಗಳು ನೋಡೋಕ್ಕಾಗಿಲ್ಲ. ಸ್ವಲ್ಪ ಜಾಗ ನೋಡಿದ್ದೆ, ಒಂದು ಜಾಗ ನೀಟಾಗಿ. ಸೊ ನಮ್ಮ ಮಮ್ಮಿ ಅವ್ರ ಅಭಿಪ್ರಾಯ ಕೇಳೋಣ ಹೆಂಗಿತ್ತು ಅಂತ. ಮಮ್ಮಿ ಅವರೇ ಮೈಕ್ ತಗೊಳ್ಳಿ. ಅಯ್ಯೋ, ಯಾರ್ಗೂ ಹೋದ್ವಿ, ಯಾಕಾದ್ರೂ ಹೋದ್ನೋ ಅಂತ ಅನ್ಸ್ಬಿಡ್ತು. ಅಲ್ಲಿದ್ದ ಥಂಡಿ, ಆ ಚಳಿಕ ಮಳೆ ಬೇರೆ ಬರ್ತಾ ಇತ್ತು.
ಎಲ್ಲಿ ಎಲ್ಲಿ ಸ್ಟ್ರೋಕ್ ಆಗ್ಬಿಡ್ತೈತೋ ಅಂತ ಭಯ ಬಿದ್ದುಕೊಂಡು ಅರ್ಧ ದಾರಿಗ್ ಹೋಗಿ ಸ್ವಲ್ಪ ನೋಡೋದೆಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಪೂರ್ತಿಯಾಗಿ ನೋಡಕ್ಕಾಗಿಲ್ಲ. ಅರ್ಧದಲ್ಲೇ ಬಿಟ್ಟು ಮಳೆಕ ಬಂದ್ವಿ. ಊಟ ತಿಂತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ನಮ್ ಪಪ್ಪ ಏನ್ ಹೇಳ್ತಾರೆ? ನಾವು ಏನು ಹೇಳಲ್ಲ, ಯಾಕಕ್ಕೆ ಹೋಗಿ ಯಾಕಪ್ಪ ಹೋದ್ರಿ ಯಾರಕ್ಕೆ ಹೋಗಿ ಯಾಕಪ್ಪ ಹೋದ್ರಿ ಅನಿಸ್ತು. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಈ ವೆದರ್ ಅಡ್ಜಸ್ಟ್ ಆಗಲ್ಲ. ಈ ಬ್ರಿಟಿಷ್ ನನ್ನ ಮಕ್ಕಳವ್ರೆ ಮೊದಲೇ, ಏನು ನನ್ನ ಮಕ್ಕಳು, ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಏನೋ ಬಾಧೆ ಬಿದ್ಕೊಂಡು ಹೋಗಿ ಬಂದು ಒಳ್ಳೆ ಊಟ ಮಾಡ್ಕೊಂಡು ತಿಂತಾ ಇದ್ದೀರಿ. ಅಲ್ಲೇನೋ ಒಂದು ಚಿಕನ್ ಪೀಸ್ ತಿಂದ್ರಿ ಮಧ್ಯಾಹ್ನ, ಚೆನ್ನಾಗಿತ್ತು, ಓಕೆ. ಇಲ್ಲಿನ ಸ್ಪೆಷಲ್ಲು ನೂಡಲ್ಸು, ಚಿಕನ್ ಪೀಸು. ಈಗ ಮನೆಯಲ್ಲಿ ಒಳ್ಳೆ ರೈಸು ಟೊಮೆಟೊ ಗೊಜ್ಜು ಮಾಡ್ಕೊಂಡು ಹೊಟ್ಟೆ ತುಂಬ ಆರಾಮಾಗಿ ತಿಂದು ಮಲಗ್ತೀರಿ. ಬೆಳಗ್ಗೆ ಎದ್ದು ಲಂಡನ್ಗೆ ಹೋಗ್ತೀವಿ. ಓ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.